ದಯವಿಟ್ಟು ಸಾಲ ಕೇಳಬೇಡಿ, ನಾವೇ ಸಾಲ ಮಾಡಿದ್ದೇವೆ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡ್ಕೊಂಬ, ನಿಮಗೆ ಗೊತ್ತಾಗುತ್ತೆ. ಹಲೋ ಗೈಸ್, ಫ್ಲೋರ್ದ ಬ್ಲಾಗ್ ಇದಾಗಿರುತ್ತೆ. ಸೊ ನಾನು ಬೆಳಿಗ್ಗೆ ಜಾಸ್ತಿ ಇಬ್ಬನಿ ಇರೋದ್ರಿಂದ ರೋಡೇ ಕಾಣ್ತಾ ಇರಲಿಲ್ಲ. ಸೊ ಅಂತೂ ಬಂದೆ. ಆದರೂ ವ್ಯೂಸ್ ನೋಡೋಕ್ಕೆ ಹೆಂಗಿತ್ತು ಅಂದರೆ ನಮ್ಮ ಗದ್ದೆ ಹತ್ರ ಸೊ ಸೂಪರಾಗಿತ್ತು ಕಣ್ರಿ. ಕೆರೆ ಅಂತೂ ಕಾಣ್ತಾನೆ ಇರಲಿಲ್ಲ. ಸೊ ಈ ಥರ ವ್ಯೂಸು ಒಂದು ವಾರ ಹೊಡೆದ್ಬಿಟ್ರೆ ಎಲ್ಲ ತಲೆನೋವು ಭಾರ ಬಂದ್ಬಿಟ್ಟು ತಲೆ ಭಾರ ಜಾಸ್ತಿ ಆಗ್ಬಿಟ್ಟು ಮಲಗೋದಂತೂ ಪಕ್ಕ. ಸರಿ ಅಂದ್ಬಿಟ್ಟು ಅದು ಒಂದು ವೀಡಿಯೋ ಸ್ಕಿಪ್ ತಗೊಂಡು ನಾನು ಬಂದೆ. ಒಂದು ಟೀ ಕುಡಿಬೇಕಿತ್ತು. ಒಂದು ಟೀ ಹಾಕೋ ಬಾಯಿ ಅಂದ್ಬಿಟ್ಟು ಒಂದು ಟೀ ಕುಡ್ಬಿಟ್ಟು ಸ್ಟ್ರಾಂಗಾಗಿ, ಯಾಕಂದರೆ ಇವತ್ತು ಆಳುಗಳು ಬರ್ತಾಯಿದ್ರು ಕೆಲಸಕ್ಕೆ. ಸೊ ಅಲ್ಲಿಗೆ ಒಂದು 5-6 ಸೀಟ್ ಆಳು ಬೇರೆ ಬಂದ್ಬಿಟ್ಟಿದ್ರು ಇವತ್ತು. ಸೊ ಅವರು ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಮಾಡ್ಕೊರಪ್ಪ ನೀವು ಅಂದ್ಬಿಟ್ಟು ಎಲ್ಲರೂ ಹೇಳ್ಬಿಟ್ಟು ಒಕ್ಕಡೆಯಿಂದ ಜಸ್ಟ್ ಎಮ್ಸೆಂಟ್ ಸುರ್ಕಳಿ ಒಳಗಡೆಗೆ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾಯಿದೆ. ಸೊ ಅವರು ಸರಿ ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ರು. ಒಂದು 4 ಸೀಟು ಇವತ್ತು ಬಂದಿದ್ದರು. ಸೊ ಇದನ್ನು ಸ್ಟಾಪ್ ಮಾಡಿದ್ವಿ. ಸೊ ಇದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ಅವ್ರು ಹೇಳ್ದಂಗೆ ನಾವು ಮಾಡ್ಬೇಕಲ್ಲ, ಮನೆಯವ್ರು ಯಾವಾಗ ಹೇಳ್ತಿರ್ತಾರೆ ಅವಾಗ ಮಾಡ್ತಾ ಇರಬೇಕು. ಸೊ ಅಲ್ಲಿ ಗಂಟೆ ಬೇರೆ ಕೆಲಸ ಮಾಡ್ತಾಯಿದ್ವಿ. ಇವತ್ತು ಬಂದಿದ್ವಿ. ಸರಿ ಹಾಕ್ರಪ್ಪ ಎಲ್ಲಕ್ಕೂ ಒಂದ್ಸಲ 2 ಮೂಟೆ ಹಾಕಳಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನೋಡಿರಿ ಹೆಂಗೆ ಕೂತಿದ್ದಾರೆ ವೇಸ್ಟ್ ಬಾಡಿಗಳು. ಅವರಿಬ್ಬರು ಕಲಿಸ್ತವ್ರೆ, ವಯಸ್ಸಾಗಿರೋರು. ಈ ಇಬ್ಬರು ವೇಸ್ಟ್ ಬಾಡಿಗಳು ಹೆಂಗೆ ಕೂತಿದ್ದಾರೆ ನೋಡಿರಿ. ಇವರು ಗಾರಿಯವರು. ಹೋಗದಾಗ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ರು ಅಂದು. ಹಣ ಹಾಕೊಡ್ಲಿಲ್ವಣ ಎಮ್ಸೆಂಡ್ ಅಲ್ವ ಅಂದರು. ಸರಿ ಆಯಿತು ಬಿಡ್ರಪ್ಪ ಅಂದ್ಬಿಟ್ಟು ಅಲ್ಲಿಂದ ಫೋನ್ ಬಂತು ನನಗೆ ಇಟ್ಟಿಗೆ ಬಂದೈತೆ ಅಂತ. ಸೊ ಅವರು ಇಟ್ಟಿಗೆ ಹೇಳಿದೆ ಒಂದು 150 4 ಇಂಚ್ ಇಟ್ಟಿಗೆ, ಒಂದು 106 ಇಂಚ್ ಇಟ್ಟಿಗೆ ಹೇಳಿದ್ದೆ. ಸೊ ಕಳಿಸ್ಕೊಟ್ಟಿದ್ರು ಕುಮಾರಣ್ಣ ಅವರು ಭುಜಳ್ಳಿಯಿಂದ. ಸೊ ಸರಿ ಅಂದ್ಬಿಟ್ಟು ಮನೆ ಹತ್ರ ಬಂದೆ. ಸೊ ಹುಷಾರಾಗಿಳ್ರಪ್ಪ ಅಂದ್ಬಿಟ್ಟು ಅವ್ರಿಗೆ ಈ ಜಾಗ ತೋರಿಸ್ದೆ. ಸೊ ಸರಿ ಅಂದ್ಬಿಟ್ಟು ಮೊನ್ನೆ ಒಂದು 3 ಡೇಸಿಂದ ರಜೆ ಮಾಡಿದರು. ಸರಿ ಅಂದ್ಬಿಟ್ಟು ನಾನು ಮನೇಲಿ ಫಸ್ಟು ತಿಂಡಿ ಮಾಡ್ಕೊಂಡು ಟೈಮ್ ಆಗೈತೆ ಅಂದ್ಬಿಟ್ಟು ಚಪಾತಿ ಮೊಟ್ಟೆ ಗೊಜ್ಜು ಅಂತ ಮಾಡಿದರು. ಸೊ ಟೇಸ್ಟಾಗಿತ್ತು. ಬಟ್ ನಮಗೆ ಇವೆಲ್ಲ ಅಡ್ಜಸ್ಟ್ ಆಗಲ್ಲ, ಏನು ಅನ್ನ ಸಾಂಬಾರು. ಸರಿ ಕೊಡಮ್ಮ ಅಂತ ತಿಂದ್ಬಿಟ್ಟು ಪುನಃ ಸೈಟ್ ಹತ್ರ ಬಂದೆ. ಸೊ ವರ್ಕ್ ಮಾಡ್ತೀರಂತ ನೋಡಿ. ಅವರು ಏಜ್ ಬಂದು 70 ವರ್ಷ ಆಗೈತೆ. ಅವ್ರಿಗೆ ಬೆಳಗ್ಗೆ 90 ಬಿದ್ದರೆ ಕೆಲಸ ನೋಡಿ. ಸರಿ ಮಾಡ್ತಾರೆ, ಹೆಂಗೆ ಮಾಡ್ರಪ್ಪ ಹುಷಾರಾಗಿ. ಮೇಲ್ಗಡೆ ಕೆಲಸ ನಿಧಾನ ಆದರೂ ಪರವಾಗಿಲ್ಲ, ಭಾಳ ಕೇರ್ಫುಲ್ಲಾಗಿ ಮಾಡಿ. ಇವತ್ತಾಗಲಿ ಅಂದ್ರೆ ನಾಳೆ ಆಗಲಿ ಕೆಲಸ ಅಂತ ಹೇಳಿದೆ. ಸೊ ನಾನು ಒಂದೆರಡು ಸೈಡ್ ಎತ್ಕೊಟ್ಟೆ. ನಾನು ಫ್ರೀಯಾಗಿ ಕುಂತ್ರೆಕ್ಕೆ ಇಷ್ಟಪಡಲ್ಲ. ಸೊ ಅಲ್ಲಿ ತೋರಿಸ್ಬಿಟ್ಟು ಆ ಕಡೆ ಒಂದು ಸೈಡಿಂದ ಕವರ್ ಮಾಡ್ಕೊ ವಾಟ ಕಳ್ಬಿಡೋಣ ಇವತ್ತು ಫುಲ್ಲು ಅಂದ್ಬಿಟ್ಟು ಅದು ಮುಗಿಸ್ಕೊಂಡು ಕಾರ್ಪೆಟ್ರ್ ಬೇರೆ ಬಂದಿದ್ರು ಇವತ್ತು. ಒಂದು ಕಡೆ 2 ಕಡೆ ಎಲ್ಲ ಕಂಡ್ರಿ, ಒಂದು ಕಡೆ ಆದರೂ ಮೇಂಟೈನ್ ಮಾಡ್ಬೋದು, ಎಲ್ಲ ಕಡೆನೂ ಓಡಬೇಕು. ಸೊ ಇವ್ನಿಗೆ ಏನೇನು ಐಟಮ್ ಬೇಕು ಇವರು ತಂದು ಕೊಡಬೇಕು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಕಿರ್ಗಲ್ಲಿ ಫ್ಲವರ್ ಬೀಡಿಂಗು ಕೊಡ್ತೀವಿ ಅಂತ ಹೇಳಿದರು. ನೆನ್ನೆ ಕೊಟ್ಟಿರಲಿಲ್ಲ. ಸೊ ಅದನ್ನು ತರಬೇಕಿತ್ತು, ಅದು ಬೇರೆ ತರಬೇಕಿತ್ತು. ಸರಿ ಇವ್ರು ರೆಡಿ ಮಾಡ್ತಿರಪ್ಪ, ನಾನು ಈಸ್ಕೊಂಬರ್ತೀನಿ ಹೋಗಲಿ, ಇನ್ನೇನು ಮಾಡ್ತೀರಾ ಅಂದ್ಬಿಟ್ಟು ಇಬ್ಬರು ಬಂದಿದ್ದರು. ಸೊ ಇವರೆಲ್ಲ ರೆಡಿ ಮಾರ್ಕ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಕೆಲಸನ. ವರ್ಕು ನನ್ನ ಫ್ರೆಂಡೇ. ಸೊ ವರ್ಕ್ ರೆಡಿ ಮಾಡ್ತಾಯಿದ್ರು. ಸರಿ ಇನ್ನೇನು ಬೇಕಾದ್ರೆ ಹೇಳ್ಬಿಟ್ರಪ್ಪ ಇವಾಗಲೇ ಪುನಃ ಹೇಳ್ತಾರೆ ಬಿಡ್ರಿ ನಂಗೆ ಅಂದ್ಬಿಟ್ಟು. ಈಗ ಒಂದು ಕಡೆ ಹೆಂಗಾರೆ ಮೇಂಟೈನ್ ಮಾಡ್ಬೋದು. ಸರಿ ಅಂದ್ಬಿಟ್ಟು ನಾನು ಕಿರ್ಗಾಲ್ಗೆ ಹೋದೆ. ಕಿರ್ಗಾಲ್ ಹೋಗ್ತಾ ಅಲ್ಲೊಂದು ವೀಡಿಯೋ ಕ್ಲಿಪ್ ತಗೊಂಡೆ ಕಣ್ರಿ. ಅಲ್ಲಿ ಗೊತ್ತಾ ನೋಡ್ತೀರಾ ನೋಡ್ರಿ ಹೆಂಗೆ ಹಾಕಿದ್ರೆ ಬೋರ್ಡು, ನೀವೇ ನೋಡ್ಕೊಂಬಿಡಿ. ದಯವಿಟ್ಟು ಸಾಲ ಕೇಳಬೇಡಿ, ನಾವೇ ಸಾಲ ಮಾಡಿದ್ದೇವೆ ಅನ್ನೋರೆಲ್ಲ ಇದಾಗಿರ್ತೀವಿ. ಬೈ ಫ್ರೆಂಡ್ಸ್.